ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇವಣ್ಣ ಅವರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಎಸ್ ಯಡಿಯೂರಪ್ಪನವರನ್ನ ಪ್ರತಿಕ್ರಿಯೆ ಕೇಳಿದ್ರು ಮಾಧ್ಯಮ ಪ್ರತಿನಿಧಿಗಳು. ಬಂಧನ ಆಗಿದೆ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ, ಆದರೆ ಪ್ರಜ್ವಲ್ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಯಡಿಯೂರಪ್ಪನವರು. ಪ್ರಜ್ವಲ್ ರೇವಣ್ಣ ಬಂಧನದ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದಿಲ್ಲ, ಕಾನೂನಿದೆ, ತನ್ನದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಗೊತ್ತಿರುವಂಥ ಸಂಗತಿ, ಕಾನೂನು ತಂದೆ ಆದಂಥ ಕ್ರಮವನ್ನು ತಗೊಳ್ಳುತ್ತೆ. ನಾನು ಆ ಬಗ್ಗೆ ಯಾವುದೇ ಟೀಕೆ ಟಿಪ್ಪಣಿ ಮಾಡಕ್ಕೆ ಇಷ್ಟಪಡೋಲ್ಲ. ಎಲ್ರಿಗೂ ಗೊತ್ತಿರುವಂಥ ಸಂಗತಿ, ಕಾನೂನು ತಂದೆ ಆದಂಥ ಕ್ರಮವನ್ನು ತಗೊಳ್ಳುತ್ತೆ. ನಾನು ಆ ಬಗ್ಗೆ ಯಾವುದೇ ಟೀಕೆ ಟಿಪ್ಪಣಿ ಮಾಡಕ್ಕೆ ಇಷ್ಟಪಡೋಲ್ಲ. ಎಲ್ರಿಗೂ ಗೊತ್ತಿರುವಂಥ ಸಂಗತಿ, ಕಾನೂನು ತಂದೆ ಆದಂಥ ಕ್ರಮವನ್ನು ತಗೊಳ್ಳುತ್ತೆ. ನಾನು ಆ ಬಗ್ಗೆ ಯಾವುದೇ ಟೀಕೆ ಟಿಪ್ಪಣಿ ಮಾಡಕ್ಕೆ ಇಷ್ಟಪಡೋಲ್ಲ. ಎಲ್ರಿಗೂ ಗೊತ್ತಿರುವಂಥ ಸಂಗತಿ, ಕಾನೂನು ತಂದೆ ಆದಂಥ ಕ್ರಮವನ್ನು ತಗೊಳ್ಳುತ್ತೆ. ನಾನು ಆ ಬಗ್ಗೆ ಯಾವುದೇ ಟೀಕೆ ಟಿಪ್ಪಣಿ ಮಾಡಕ್ಕೆ ಇಷ್ಟಪಡೋಲ್ಲ. ಎಲ್ರಿಗೂ ಗೊತ್ತಿರುವಂಥ ಸಂಗತಿ, ಕಾನೂನು ತಂದೆ ಆದಂಥ ಕ್ರಮವನ್ನು ತಗೊಳ್ಳುತ್ತೆ. ನಾನು ಆ ಬಗ್ಗೆ ಯಾವುದೇ ಟೀಕೆ ಟಿಪ್ಪಣಿ ಮಾಡಕ್ಕೆ ಇಷ್ಟಪಡೋಲ್ಲ. ಎಲ್ರಿಗೂ ನೋಡಿ, ವಾರ್ತಾ ಪ್ರಸಾರದ ಶುರುವಲ್ಲೇ ನಾನು ಹೇಳಿದೆ, ಎರಡು ಪ್ರಮುಖ ಸುದ್ದಿಗಳು. ಒಂದು ಪ್ರಜ್ವಲ್ ರೇವಣ್ಣ ಡೆವಲಪ್ಮೆಂಟ್, ಮತ್ತೊಂದು ವಾಲ್ಮೀಕಿ ನಿಗಮದಲ್ಲಿ ಆದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಇಂಚಿಂಚು ಮಾಹಿತಿಯನ್ನ ಪ್ರಜ್ವಲ್ ರೇವಣ್ಣ ಪ್ರಕರಣ ಪಕ್ಕಕ್ಕಿಟ್ಟು ನಾವು ತೆಗೆದುಕೊಳ್ತೀವಿ ಇವತ್ತು ಇಡೀ ದಿನ ಅಂತ ಹೇಳಿ. ಅದರಲ್ಲೂ ಸಚಿವ ನಾಗೇಂದ್ರ ಅವರ ವಿರುದ್ಧವಾಗಿಯೂ ಕೂಡ ಆರೋಪ ಕೇಳೋಕೆ ಸಿಗ್ತಾ ಇದೆ. ಅವರ ಶಾಮೀಲಾತಿ ಕೂಡ ಇದೆ ಅನ್ನೋದು ಬಿಜೆಪಿಯ ಆರೋಪ. 1% ಸಚಿವ ನಾಗೇಂದ್ರ ಅವರ ಪಾತ್ರ ಇದ್ರೂ ಕೂಡ ಅವರ ತಲೆದಂಡ ಫಿಕ್ಸ್ ಅನ್ನೋ ನಿರ್ಧಾರಕ್ಕೆ ಸರ್ಕಾರ ಬಂದಿದೆಯಂತೆ. ವಾಲ್ಮೀಕಿ ನಿಗಮದ ಹಗರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ಸಚಿವ ನಾಗೇಂದ್ರ ಪಾತ್ರದ ಬಗ್ಗೆ ಸಿಐಡಿ ತನಿಖೆ ಚುರುಕಾಗಿದೆ. ನಾಗೇಂದ್ರ ಅವರ ಸೂಚನೆ ಮೇರೆಗೆನೆ ಹಣ ವರ್ಗಾವಣೆ ಆಗಿದೆಯಾ, ಇಲ್ಲ ಅಧಿಕಾರಿಗಳ ಹಂತದಲ್ಲೇ ಹಗರಣ ಆಗಿದೆಯಾ, ಸಿಐಡಿ ವರದಿ ಮೇಲೆ ನಿಂತಿದೆ ಸಚಿವ ನಾಗೇಂದ್ರ ಅವರ ಭವಿಷ್ಯ. ಶುರುವಲ್ಲೇನೆ ರಾಜೀನಾಮೆ ಕೊಡಿಸ್ಬಿಡಿ ಅನ್ನೋದು ಬಿಜೆಪಿಯ ಆಗ್ರಹ. ಯಾಕಂತಂದ್ರೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಹೀಗೆ ನಡ್ಕೊಂಡಿದ್ರು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಕಾಂಗ್ರೆಸ್ ಸದಸ್ಯರು. ಈಗ ಬಿಜೆಪಿ ಕೂಡ ಆಗ್ರಹಿಸ್ತಾ ಇದೆ. ಈ ಹಣ ತೆಲಂಗಾಣದ ಚುನಾವಣೆಯಲ್ಲಿ ಬಳಕೆ ಆಗಿರುವ ಅನುಮಾನ ನಮಗಿದೆ ಅಂತ ಮಾತನಾಡಿದ್ದಾರೆ ಬೊಮ್ಮಾಯಿ ಅವರು. ಹೀಗಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತಂದ್ರೆ ಫಸ್ಟು ಸಚಿವ ಸ್ಥಾನದಿಂದ ನಾಗೇಂದ್ರ ಅವರನ್ನ ಕೆಳಗಿಳಿಸಿ ನಂತರದಲ್ಲಿ ತನಿಖೆಯನ್ನ ಮಾಡಿಸಿ ಅಂತ ಹೇಳಿ ಬಿಜೆಪಿ ಆಗ್ರಹಿಸ್ತಿದೆ. ಇದಕ್ಕೆ ಸರ್ಕಾರ ಕೂಡ ಪ್ರತಿಕ್ರಿಯೆ ನೀಡೋ ಪ್ರಯತ್ನ ಮಾಡ್ತಾ ಇದೆ. ಪ್ರಾಥಮಿಕ ಹಂತದ ತನಿಖೆ ಆಗೋಗ್ಲಿ,